ವೃದ್ಧಾಪ್ಯ ವೇತನ ಬಿಡುಗಡೆ ಮಾಡಲು ಒತ್ತಾಯ. ಲಕ್ಷ್ಮೇಶ್ವರ ತಾಲೂಕಿನ ಕೆಲ ವಯೋವೃದ್ಧ ಬಡವರ ಮಾಸಿಕ ವೃದ್ಧಾಪ್ಯ ವೇತನ ಸ್ಥಗಿತಗೊಂಡಿದ್ದು, ಅದನ್ನು ಪುನಃ ಆರಂಭಿಸಿ ವೃದ್ಧರ ಸಂಕಷ್ಟಕ್ಕೆ ನೆರವು ಕಲ್ಪಿಸಬೇಕು ಎಂದು ಆಗ್ರಹಿಸಿ ಗುರುವಾರ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಸಂಘದ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ತಾಲೂಕು ಅಧ್ಯಕ್ಷ ಸಿ.ಆರ್. ಲಕ್ಕುಂಡಿಮಠ ಆದಷ್ಟು ಬೇಗನೆ ವೃದ್ಧರಿಗೆ ವೇತನ ಬಿಡುಗಡೆ ಮಾಡಿ ಅವರಿಗೆ ನೆರವಾಗಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಚೆಮ್ಮಣ್ಣ ಬಾಳಿಕಾಯಿ, ಚೆನ್ನಪ್ಪ ಕೋಲ್ಕರ, ಸುಗೀರಪ್ಪ ವಾಲಿಸೆಟ್ರ, ನೀಲಪ್ಪ ಕರ್ಜೇಕಣ್ಣವರ, ಗೊರವರ, ಯಲ್ಲಪ್ಪ ಬಿಂಜಡಗಿ, ಬಾಬಣ್ಣ ವಡಕಣ್ಣವರ, ನಿಂಗಪ್ಪ ಜಾವೂರ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಮಾನ್ಯರಿಗೆ ಮೇಲ್ಕಾಲಿಗೆ ನಾವು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಸಂಘ ತಮ್ಮಲ್ಲಿ ನಮ್ಮ ಸಂಘದಲ್ಲಿ ಹಿರಿಯ ನಾಗರಿಕರ ವೃದ್ಧಾಪ್ಯ ವೇತನವು ತಿಂಗಳ ಸ್ಥಗಿತಗೊಂಡದ್ದು. ಅವರು ನಿಜವಾಗಿ ಬಡವರು, ಅರ್ಹರು ಇರ್ತಾರೆ. ಬಜೆಟ್ ಬಂದಾಗಿದ್ದು ಅವರಿಗೆ ತುಂಬ ತೊಂದರೆ, ಬಡವರಿದ್ದು ಔಷಧಗಳಿಗಾಗಿ ಪರಿಸರದಲ್ಲಿದ್ದಾರೆ. ವೃದ್ಧಾಪ್ಯ ಸಮಯದಲ್ಲಿ ಸರ್ಕಾರ ಮಾನಸಿಕ ಪಿಂಚಣಿಯನ್ನು ನಂಬಿ ಜೀವನ ಈ ಪಿಂಚಣಿ ಬಂದಾಗಿರುವುದರಿಂದ ಜೀವನ ನಿರ್ವಹಣೆಯು ತುಂಬ ತೊಂದರೆ ಆಗಿರುತ್ತದೆ. ಈ ಬಗ್ಗೆ ನಮ್ಮ ಸಂಘಕ್ಕೆ ಬಂದ ನೋವನ್ನು ತೋಡಿಕೊಂಡು ಅವಶ್ಯ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಮಾನ್ಯ ದಾಖಲೆಗಳನ್ನು ಪರಿಶೀಲಿಸಿ ಬಡ ವೃದ್ಧರು, ಪಿಂಚಣಿದಾರರ ಪ್ರಾರಂಭವನ್ನು ಸಂಘಿಸಲು ನಮ್ಮ ಸಂಘದ ಸದಸ್ಯರು ತಮ್ಮಲ್ಲಿ ವಿನಂತಿ ಇಟ್ಕೊಳ್ಳುತ್ತೇವೆ. ಈಗ ಎಂಥವ್ರು ಪೆನ್ಷನ್ ಕಟ್ ಆಗೈತಿ, ಅವ್ರಿಗೆ ಏನಂತಾರೆ ಈ ಮಗ ಹುಡುಗಿ ಇದಾದಲ್ಲ ಅಂತ. ಇದಕ್ಕೆ ಏನು ಮಾಡ್ಬೇಕಂದ್ರೆ ರೇಷನ್ ಕಾರ್ಡ್ ಬದಲಿ ಮಾಡಿಸ್ಬೇಕ್ರೆ. ಏನಾಗತ್ತೆ ಅಂದ್ರೆ ರೇಷನ್ ಕಾರ್ಡ್ ಮಗ ಇರ್ತಾನಲ್ಲ, ಅಲ್ಲಿ 16 ತುಂಬಿರ್ತಾರೆ ಅವರು. ಕಾರ್ಡ್ ನಂಬರ್ 16 ತುಂಬ್ತಾರಲ್ಲ, ಆಟೋಮೆಟಿಕ್ ಅದು KYC ಆಗಿರ್ತೈತಿ. ಇದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅವ್ರದ್ದು ಆಧಾರ್ ಲಿಂಕ್ ಆಗಿರ್ತೈತಿ ಅಲ್ಲ, ಅಲ್ಲಿ ಟ್ಯಾಕ್ಸ್ ತುಂಬ್ತಾರೆ ಇವರು. ಯಾಕೆ ಪೆನ್ಷನ್ ತೊಗೊಂತಾರೆ ಅಂತೇಳಿ ಬೆಂಗಳೂರಿಂದ ಡೈರೆಕ್ಟ್ ಹೆಸರು ಬರ್ತದೆ. ಹೆಂಗೆ ಮಾಡಿದ್ರಿ ಆರ್ಡರ್ ಶೀಘ್ರ ಪದ್ಧತಿ 1,20,000 BPL 1,20,000 ಐತಿ. ಇದಕ್ಕೆ 32,000 ಮಾಡಿ.